ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಅಷ್ಟೇ KEA ಕಡೆಯಿಂದ VAದು ಫೈನಲ್ ಲಿಸ್ಟ್ನ ಅನೌನ್ಸ್ ಮಾಡಿದ್ದಾರೆ. ಯಾರಿನ್ನೂ ಚೆಕ್ ಮಾಡಿಲ್ಲ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಡಿಸ್ಟಿಕ್ದು ಸಹ ಇಲ್ಲಿ ಲಿಸ್ಟನ್ನ ಬಿಡುಗಡೆ ಮಾಡಿದ್ದಾರೆ. ಇದೇ ಒಂದು ನಿಮ್ಮ ಫೈನಲ್ ಸ್ಕೋರ್ ಆಗಿರುತ್ತೆ. ಇದರಲ್ಲಿ ಇನ್ನು ನೆಕ್ಸ್ಟ್ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಸೊ ಇಲ್ಲಿ ಏನು ತಿಳಿಸಿರ್ತಾರೆ ಇದೇ ಒಂದು ಫೈನಲ್ ಸ್ಕೋರ್ ಆಗಿರುತ್ತೆ ನಿಮ್ಮದು. ಇದರಲ್ಲಿ ಯಾವುದೇ ರೀತಿ ಒಂದು ಚೇಂಜಸ್ಸು ಇರಲ್ಲ. ಓಕೆನಾ? ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಪ್ರೋಸೆಸ್ ಹೇಗಿರುತ್ತೆ ಮತ್ತು ಯಾರು ನಡೆಸಲಾಗುತ್ತೆ, ಹಾಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ತೊಗೊಂಡೋಗ್ಬೇಕು ಅನ್ನೋವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆ KEA ಕಡೆಯಿಂದನೇ ಒಂದು ನೋಟಿಫಿಕೇಶನ್ ಸಹ ಬಿಟ್ಟಿದ್ದಾರೆ. ಅದರಲ್ಲಿ ಏನು ತಿಳಿಸಿದ್ದಾರೆ ಅಂತ ನೋಡೋದಾದರೆ, ಇದು 12/12/2024 ಅಂದರೆ ನಿನ್ನೆ ಬಿಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಇಲ್ಲಿ ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ 29/9 ಹಾಗೆ 26/10/2024 ಕಡ್ಡಾಯ ಕನ್ನಡ ಎಕ್ಸಾಮ್ ನಡೆಸಿರ್ತಾರೆ. ಹಾಗೆ ಆ ಕಡ್ಡಾಯ ಕನ್ನಡ ಎಕ್ಸಾಮ್ ನಡೆಸಿರ್ತಕ್ಕಂಥ ರಿಸಲ್ಟ್ನು ಅನೌನ್ಸ್ ಮಾಡಿರ್ತಾರೆ. ಹಾಗೆ 27/10/2024 ಪೇಪರ್ 1 ಮತ್ತು ಪೇಪರ್ 2ದು ಎಕ್ಸಾಮ್ ನಡೆಸಿರ್ತಾರೆ. ನಂತರ ಒಂದು ತಾತ್ಕಾಲಿಕ ಅಂಕಪಟ್ಟಿನ ಬಿಡುಗಡೆ ಮಾಡಿರ್ತಾರೆ 27/11/2024. ಹಾಗೆ 28/11/2024 ತನಕ ಅಬ್ಜೆಕ್ಷನ್ಸ್ ಏನಾದರೂ ಇತ್ತು ಅಂದರೆ ಸಲ್ಲಿಸೋದಕ್ಕೆ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ರು. ಹಾಗೆ ಅದರಂತೆ ನಿಗದಿತ ದಿನಾಂಕದವರೆಗೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳು 2021 ನಿರ್ದೇಶಿಸುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ 50 ಮಾರ್ಕ್ಸು ಅಂದರೆ ಮಿನಿಮಮ್ 50 ಮಾರ್ಕ್ಸು. ನೆಕ್ಸ್ಟು ಪೇಪರ್ 1 ಮತ್ತು ಪೇಪರ್ 2ನಲ್ಲಿ 35ರಷ್ಟು ಅಂಕಗಳನ್ನು ಗಳಿಸಿ ಅರ್ಹರಾದ ಅಭ್ಯರ್ಥಿಗಳ ಅಂತಿಮ ಅಂಕಪಟ್ಟಿಯನ್ನು 12/12/2024 ಬಿಡುಗಡೆ ಮಾಡಿರ್ತಾರೆ. KEA ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದು. ಹಾಗೆ ಸದರಿ ಅಭ್ಯರ್ಥಿಗಳ ಅಂತಿಮ ಅಂಕಪಟ್ಟಿಯನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರಿಸಲಾಗುವುದು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರು ನಿಯಮಾನುಸಾರ ಆಯ್ಕೆ ಪಟ್ಟಿ ಪ್ರಕಟಿಸಲು ಕ್ರಮ ವಹಿಸುವರು ಅನ್ನೋವಂಥದ್ದನ್ನ ಈ ಒಂದು ನೋಟಿಫಿಕೇಷನಲ್ಲಿ ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಗೊತ್ತೇ ಇದೆ, ಫಸ್ಟು ಒಂದು ತಾತ್ಕಾಲಿಕ ಅಂಕಪಟ್ಟಿನ ಬಿಡುಗಡೆ ಮಾಡಿದ್ರು. ನೆಕ್ಸ್ಟು ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಒಂದಷ್ಟು ಟೈಮ್ ಕೊಟ್ಟಿದ್ರು. ಅದೆಲ್ಲ ಟೈಮೆಲ್ಲ ಮುಗಿದ ಮೇಲೆ ಇವಾಗ ಒಂದು ಫೈನಲ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಕೇವಲ ಯಾರು 35% ಅಂದರೆ 70 ಅಂಕ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ತಗೊಂಡು ಪಾಸ್ ಆಗಿದ್ದಾರೆ ಅನ್ನೋ ಅಂಥವ್ರದ್ದು ಮಾತ್ರ ಲಿಸ್ಟನ್ನ ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು. 70ಕ್ಕಿಂತ ಕಡಿಮೆ ತಗೊಂಡಿರೋರ್ದು ಯಾರ್ದು ಹೆಸರು ಸಹ ಇಲ್ಲಿಲ್ಲ. 70ಗಿಂತ ಮೇಲೆ ಹಾಗೆ 70 ತೆಗೆದಿರೋರ್ದು ಹೆಸರು ಇದೆ. ಹಾಗೆ 150 ತನಕ ತೆಗೆದಿರ್ತಕ್ಕಂಥ ಅಭ್ಯರ್ಥಿಗಳದ್ದು ಹೆಸರು ರಿಸಲ್ಟ್ ಸಹ ಇಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಫ್ರೆಂಡ್ಸ್, ಇಲ್ಲಿ ನೋಟಿಫಿಕೇಷನಲ್ಲೇ ತಿಳಿಸಿರ್ತಕ್ಕಂಥ ಮಾಹಿತಿ ಪ್ರಕಾರ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಆಯಾ ಜಿಲ್ಲೆಗೆ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳೇ ನಡೆಸಲಾಗುತ್ತೆ. ಇಲ್ಲಿ ಬೇರೆ ಯಾರೂ ಸಹ ನಡೆಸಲ್ಲ. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಯಾವ ಜಿಲ್ಲೆಗೆ ಸಂಬಂಧಿಸಿದಂಥ ಆಯಾ ಜಿಲ್ಲಾಧಿಕಾರಿಗಳೇ ನಡೆಸಲಾಗುತ್ತದೆ. ಹಾಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಈ KEA ಒಂದು ವೆಬ್ಸೈಟ್ನಲ್ಲೇ ಬಿಡ್ತಾರೆ. ಹಾಗೆ ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಲೆಕ್ಟ್ ಆಗಿರ್ತಾರೆ ಅಂಥವರ ಮೊಬೈಲ್ಗೆ ಒಂದು ಮೆಸೇಜ್ ಸಹ ಕಳಿಸಲಾಗುತ್ತೆ. ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ನೀವು ಅಲ್ಲಿ ಹೋಗಿ ಅಟೆಂಡ್ ಮಾಡ್ಬೋದು ಅನ್ನೋ ಅಂತಕ್ಕಂಥ ಒಂದು ಮೆಸೇಜನ್ನು ಸಹ ಕಳಿಸಲಾಗುತ್ತೆ. ಹಾಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನೆಲ್ಲ ಒಂದು ಸರ್ಟಿಫಿಕೇಟ್ಸ್ ಬೇಕು ಅಂದರೆ, ಮೊದಲನೇದಾಗಿ ನಿಮ್ಮದು SSLC ಮತ್ತು PUC ಮಾರ್ಕ್ಸ್ ಕಾರ್ಡು. ಇದು ಮೇಯ್ನಾಗಿ SSLC ಮತ್ತು PUCದು ಒಂದು ಮಾರ್ಕ್ಸ್ ಕಾರ್ಡು ನಿಮ್ಮದು ಮೇಯ್ನಾಗಿರಲೇಬೇಕಾಗಿರುತ್ತೆ. ಹಾಗೆ ಇಲ್ಲಿ SSLC ಮತ್ತು PUCನಲ್ಲಿ ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಇನಿಷಿಯಲ್ ಪ್ರತಿಯೊಂದು ಸ್ಪೆಲ್ಲಿಂಗು ಸಹ ಸೇಮ್ ಇರಬೇಕಾಗುತ್ತೆ. ನೆಕ್ಸ್ಟು ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ತೊಗೊಂಡು ಹೋಗಲೇಬೇಕಾಗುತ್ತೆ. ಅಥವಾ ವೋಟರ್ ID ಅಥವಾ ಯಾವುದಾದ್ರೂ ಒಂದು ಗೌರ್ಮೆಂಟ್ ಕಡೆಯಿಂದ ಬಂದಿರತಕ್ಕಂಥ ಒಂದು ಗೌರ್ಮೆಂಟು IDನ ನೀವು ತೊಗೊಂಡೋಗ್ಬೇಕಾಗುತ್ತೆ. ಇದು ಮೇಯ್ನಾಗಿರುತ್ತೆ. ನೆಕ್ಸ್ಟು ನಿಮ್ಮ ಒಂದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕಾಗುತ್ತೆ. ಹಾಗೆ ಅದರ ಜೊತೆಗೆ ನೀವು 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ನೀವು ತೊಗೊಂಡೋಗ್ಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇರ್ತಕ್ಕಂಥ ಒಂದು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ತೊಗೊಂಡೋಗ್ಬೋದು. ಅಕಸ್ಮಾತ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅನ್ನೋದಾದರೆ ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ತೋರಿಸಿದ್ರೂ ಸಹ ಆಗುತ್ತೆ. ಬರ್ತ್ ಸರ್ಟಿಫಿಕೇಟು ಅಥವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಕರೆಕ್ಟಾಗಿ ಎಲ್ಲದರಲ್ಲೂ ಯಾವ ರೀತಿ ಇದೆ ಅದೇ ರೀತಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ತೋರಿಸಿದ್ರೂ ನಡೆಯುತ್ತೆ. ಜೊತೆಗೆ
ನೀವೇನಾದರೂ ಮೀಸಲಾತಿ ಪಡೆಯೋದಕ್ಕೆ ಅಪ್ಲಿಕೇಶನ್ನ ಅಪ್ಲೈ ಮಾಡುವಾಗ ಏನಾದರೂ ಅದಕ್ಕೆ ಆ್ಯಡ್ ಮಾಡಿದರೆ ನಿಮ್ಮ ಒಂದು ಮೀಸಲಾತಿಗೆ ಸಂಬಂಧಿಸಿದಂತೆ, ಅಂದರೆ ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ ಅದ್ರದ್ದೊಂದು ಸರ್ಟಿಫಿಕೇಟು, ಹಾಗೆ ನೀವೇನಾದರೂ ಕನ್ನಡ ಮಾಧ್ಯಮ ಅಂತ ಏನಾದರೂ ಕೊಟ್ಟಿದ್ದರೆ ಅದ್ರದ್ದು, ಹಾಗೆ ಜೊತೆಗೆ ಹ್ಯಾಂಡಿಕ್ಯಾಪ್ಸ್ ಅಭ್ಯರ್ಥಿಗಳೇನಾದರೂ ಕೊಟ್ಟಿದ್ದರೆ ಅದ್ರದ್ದು ಒಂದು ಸರ್ಟಿಫಿಕೇಟು, ನಂತರ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೊಟ್ಟಿದ್ರೆ ಅದ್ರದ್ದು ಒಂದು ಸರ್ಟಿಫಿಕೇಟು, ಹೀಗೆ ನೀವೇನಾದರೂ ಅಲ್ಲಿ ಮೀಸಲಾತಿಗಳನ್ನ ಯಾವುದ್ಯಾವುದೆಲ್ಲ ಕೊಟ್ಟಿದ್ರಿ ಅದ್ರದ್ದೆಲ್ಲ ಸರ್ಟಿಫಿಕೇಟ್ನ ನೀವು ತೊಗೊಂಡು ಹೋಗಲೇಬೇಕಾಗತ್ತೆ. ಇದು ಒಂದು ಕಡ್ಡಾಯವಾಗಿರುತ್ತೆ, ನೀವೇನು ಕೊಟ್ಟಿರ್ತೀರ ಅದು. ಜೊತೆಗೆ ಇಲ್ಲಿ ನೀವು ತೊಗೊಂಡೋಗಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಗಳು, ಇಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ಯಾವ ರೀತಿ ಒಂದು ಕೊಟ್ಟಿದ್ರಿ ಡಾಕ್ಯುಮೆಂಟಲ್ಲಿ, ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ನೀವು ಯಾವ ರೀತಿ ಒಂದು ನಿಮ್ಮ ಹೆಸರಾಗಲಿ, ಒಂದು ಸರ್ಟಿಫಿಕೇಟ್ ಆಗಲಿ, ನಿಮ್ಮ ತಂದೆ ಹೆಸರಾಗಲಿ, ಅಥವಾ ನಿಮ್ಮದು ಒಂದು ಎಜುಕೇಷನ್ಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಒಂದು ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡ್ಗಳಾಗಲಿ, ಅಲ್ಲಿ ನೀವು ಅಪ್ಲೈ ಮಾಡುವಾಗ ಯಾವ ರೀತಿ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ರಿ ಸೇಮ್ ನೀವು ಅದರಂತೆಯೇ ತೊಗೊಂಡೋಗ್ಬೇಕಾಗತ್ತೆ. ನೀವು ಒಂದು ಹೆಸರು ಬೇರೆ ರೀತಿ ಅಪ್ಲೈ ಮಾಡುವಾಗ ಇದ್ದು ಇವಾಗ ನೀವು ಈ ಬೇರೆ ಥರ ಇರೋದನ್ನ ತೊಗೊಂಡೋದ್ರೆ ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡುವಾಗ ಯಾವ ರೀತಿ ಒಂದು ಡಾಕ್ಯುಮೆಂಟ್ಸ್ನ ಸಲ್ಲಿಸಿದ್ರೋ ಸೇಮ್ ಅದೇ ರೀತಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ನೇ ತೊಗೊಂಡೋಗ್ಬೇಕಾಗುತ್ತೆ. ಆಗಲೇ ತಿಳಿಸಿರೋ ಪ್ರಕಾರ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದು 1:5 ಅಂತೆ ನಡೆಯಲಾಗುತ್ತೆ. ಹಾಗೆ ಈಗ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಬರ್ಬೋದು, ನಂದು 70ಕ್ಕಿಂತ ನಾನು ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ನನ್ನ ರಿಸಲ್ಟಲ್ಲಿ ಫೈನಲ್ ಲಿಸ್ಟಲ್ಲೂ ಸಹ ನನ್ನ ಹೆಸರಿದೆ, ಹಾಗಾದರೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದಾ, ನಮ್ಮನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರ ಅನ್ನೋವಂಥದ್ದು ಒಂದು ಡೌಟು 70ಕ್ಕಿಂತ ಜಾಸ್ತಿ ತೆಗೆದಿರೋ ಎಲ್ಲ ಅಭ್ಯರ್ಥಿಗಳಿಗೂ ಇರುತ್ತೆ. ಸೊ ಏನಪ್ಪ ಅಂದರೆ ಪ್ರತಿಯೊಂದು ಜಿಲ್ಲೆನಲ್ಲೂ ನೋಡೋದಾದರೆ ಆಲ್ಮೋಸ್ಟ್ 100 ಅಂಕಗಳಿಗಿಂತ ಜಾಸ್ತಿ ತೊಗೊಂಡವ್ರು ತುಂಬ ಜನನೇ ಇದ್ದಾರೆ ಅಂತಲೇ ಹೇಳ್ಬೋದು. ಕೆಲವೊಂದು ಜಿಲ್ಲೆಗಳಲ್ಲಿ 150 ತನಕ ತೊಗೊಂಡಿರೋರು ತುಂಬಾ ಇದ್ದಾರೆ, 130, 120 ತನಕ ತೊಗೊಂಡಿರೋ ಅಭ್ಯರ್ಥಿಗಳು ತುಂಬ ಜನನೇ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ಎಲ್ಲಿ ಒಂದು ಕಟ್ ಆಫ್ ಒಂದು ಕಡಿಮೆ ನಿಲ್ಲೋ ಅಂಥದ್ದು, ಕಟ್ ಆಫ್ ಎಲ್ಲಿ ಕಡಿಮೆ ನಿಲ್ಲುತ್ತೆ, ಹಾಗೆ ಅಲ್ಲಿ ಅಭ್ಯರ್ಥಿಗಳು ಹೈಯೆಸ್ಟ್ ಸ್ಕೋರ್ ಮಾಡಿಲ್ಲ ಅಂದರೆ ಮಾತ್ರ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುವಂಥ ಚಾನ್ಸಸ್ ಇರುತ್ತೆ. ಬಿಟ್ಟರೆ 85 ಮೇಲೆ ಯಾರ್ದೆಲ್ಲ ಒಂದು ಸ್ಕೋರ್ ಬಂದಿದೆ ಅವ್ರದ್ದೊಂದು ಸೇಫ್ ಸ್ಕೋರ್ ಅಂತ ಹೇಳ್ಬೋದು. ಬಟ್ ಎಲ್ಲ ಜಿಲ್ಲೆನಲ್ಲೂ ಅಲ್ಲ, ಎಲ್ಲಿ ಕಟ್ ಆಫ್ ಕಡಿಮೆ ಇರುತ್ತೆ ಅಲ್ಲಿ ಮಾತ್ರ. ಬಟ್ 85ಕ್ಕಿಂತ ಕಡಿಮೆ ಯಾರ್ದು ಬಂದಿದೆ ಅವ್ರದ್ದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಕಡಿಮೆನೇ ಇರಲಿ ಅಂತಲೇ ಹೇಳ್ಬೋದು. ಯಾಕಂದರೆ 90ಕ್ಕಿಂತ ಜಾಸ್ತಿನೇ ತೆಗೆದಿರೋ ಅಂಥ ಅಭ್ಯರ್ಥಿಗಳು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ 90 ಅಥವಾ 85ಕ್ಕಿಂತ ಕಡಿಮೆ ಇರ್ತಕ್ಕಂಥ ಅಭ್ಯರ್ಥಿಗಳದ್ದು ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಡಿಮೆನೇ ಇದ್ರೇ ಒಳ್ಳೆಯದು. ಈ ಒಂದು ಕಟ್ ಆಫ್ ಲಿಸ್ಟು ಯಾವಾಗ ಬಿಡುಗಡೆ ಮಾಡ್ಬೋದು, ತಿಳಿಸ್ಬೋದು KEAದವರು ಅಂತ ನೋಡೋದಾದರೆ ಈ ಮಂತ್ ಎಂಡ್ ಒಳಗೆ ಅಥವಾ ನೆಕ್ಸ್ಟ್ ಮಂತಲ್ಲಿ. ಯಾಕೆ ಅಂದರೆ KEA ಅವರು ಆಲ್ಮೋಸ್ಟ್ ಪ್ರತಿಯೊಂದು ಪ್ರೊಸೆಸ್ನೂ ಸಹ ಬೇಗನೆ ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಕಟ್ ಆಫ್ ಬಗ್ಗೆಯೂ ಸಹ ಬೇಗನೆ ಬಿಡುಗಡೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಈ ಮಂತ್ ಎಂಡ್ ಒಳಗಡೆ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಕಟ್ ಆಫ್ ನಿಲ್ಲಬಹುದು ಅನ್ನೋವಂಥದ್ದನ್ನ ಲಿಸ್ಟನ್ನ ಈ ಮಂತ್ ಒಳಗಡೆ ಬಿಡುಗಡೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದರ ನಂತರ ಇನ್ನು ನೆಕ್ಸ್ಟ್ ಮಂತ್ 2025ಕ್ಕೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತಕ್ಕಂಥದ್ದು. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಪ್ರತಿಯೊಂದು ಜಿಲ್ಲಾಧಿಕಾರಿಗಳೇ ನಡೆಸ್ತಕ್ಕಂಥದ್ದು, ಬೇರೆ ಯಾರೂ ನಡೆಸೋದಿಲ್ಲ. ಅವರಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನಡೆಸಿ ಆ ನಂತರ ನಿಮ್ಮನ್ನ ಸೆಲೆಕ್ಟ್ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು. ಎಸ್ ಫ್ರೆಂಡ್ಸ್, ಇದಾಗಿತ್ತು VAOಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಷನ್. ನಿಮಗೇನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಮಾತ್ರ. ಹಾಗೆ ನಿಮಗೇನಾದರೂ ಇನ್ನಷ್ಟು ಡೌಟ್ಸ್ ಗೊಂದಲಗಳು ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇನ್ನು ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.